ಓಕೆ ಸರ್, ಇವತ್ತು ಫ್ಲಡ್ ಜಾಸ್ತಿ ಆಗ್ತಾಯಿದೆ ಸರ್. ಈ ತಾಲೂಕು ಆಡಳಿತದಿಂದ ಏನೇನು ಕ್ರಮಗಳು, ಏನೇನು ಮುಂಜಾಗ್ರತೆ ಕ್ರಮಗಳು ಯಾವ ಥರದ್ದು? ನಮಸ್ಕಾರ. ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ನಮ್ಮ ಬೆಳಗ್ಗೆ ನಮ್ಮ ಜೊತೆಗೆ ಒಂದು ವಿಡಿಯೋ ಸಂವಾದ ನಡೆಸಿ ಸಾಹೇಬರು ಕೆಲವೊಂದು ಡೈರೆಕ್ಷನ್ ಕೊಟ್ಟರು. ಅದರ ಜೊತೆಗೆ ಏನಾಯ್ತು ಅಂದರೆ, ಮಹಾರಾಷ್ಟ್ರದಲ್ಲಿ ನಮ್ಮ ಘಟ್ಟಪ್ರಭಾ, ಮಾರ್ಕಂಡೆ, ಹಿರಣ್ಯಕೇಶಿ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಇವತ್ತಿನ ಲೋಳ್ಸೂರು ಬ್ರಿಡ್ಜ್ ಮಟ್ಟನ ನಾವು ತೆಗೆದುಕೊಳ್ಬೇಕಂದ್ರೆ ಮಧ್ಯಾಹ್ನ 1 ಗಂಟೆಗೆ 47,659 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಸೊ ಇದೇ ರೀತಿ ನಾವು ನೋಡಿದರೆ ಈಗ ಮಾರ್ಕಂಡೆಯ ಜಲಾಶಯದಿಂದನೂ 7,500 ಕ್ಯೂಸೆಕ್ಸ್ ಅಂದರೆ ಇನ್ನೂ 2,000 ಕ್ಯೂಸೆಕ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ನೆಕ್ಸ್ಟ್ 2 hours ಅಲ್ಲಿ. ಅದ್ರ ಜೊತೆಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸಾಯಂಕಾಲ 6 ಗಂಟೆವರೆಗೂ ಇನ್ನೂ 4,000 ಕ್ಯೂಸೆಕ್ ಜಾಸ್ತಿ ಆಗೋ ಸಂಭವ ಇದೆ ಅಂತೇಳಿ ನಮಗೆ ಅಲ್ಲಿ ಇರುವಂಥ ಇಂಜಿನಿಯರ್ಸು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಾವು ಸಿಚುವೇಶನ್ ನೋಡಿದರೆ ನಾಳೆ ಮಧ್ಯಾಹ್ನದವರೆಗೂ ನಮ್ಮ ಲೋಳ್ಸೂರು ಬ್ರಿಡ್ಜ್ ಮುಳುಗೋ ಸಂಭವ ಇದೆ. ಸೊ ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಬಟ್ ನಾಳೆ ಬೆಳಗ್ಗೆ ಬಂದು ವಿಸಿಟ್ ಮಾಡಿ ಎಲ್ಲ ನಿರ್ದೇಶನ ಮತ್ತೆ ನೀಡ್ತಾರೆ. ಸೊ ಇದ್ರ ಜೊತೆಗೆ ಏನಂತಂದ್ರೆ, ನಮ್ಮ ತಾಲೂಕು ಆಡಳಿತ ವತಿಯಿಂದ 41 ಕಾಳಜಿ ಕೇಂದ್ರಗಳನ್ನು ತೆಗೆದಿದ್ವಿ ಆಕ್ಚುಲಿ. ಬಟ್ ಕೊನೆಯ ವರ್ಷ ನಾವು 17 ಕಾಳಜಿ ಕೇಂದ್ರಗಳನ್ನು ನಾವು ಆಕ್ಟಿವ್ ಆಗಿ ಇಟ್ಟಿದ್ವಿ. ಯಾಕಂದ್ರೆ ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ, ನಾವು 11 ಗ್ರಾಮ ಅಷ್ಟೇ ಎಫೆಕ್ಟ್ ಆಗಿತ್ತು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವತ್ತಿನ ಮಟ್ಟಿಗೆ ನಮ್ಮ ಗೋಕಾಕ ನಗರದಲ್ಲಿ 2 ಕಾಳಜಿ ಕೇಂದ್ರನ ಗುರುತಿಸಿದ್ದೀವಿ. ಒಂದು MHS ಮುನ್ಸಿಪಾಲಿಟಿ ಹೈಸ್ಕೂಲು ವಾಲ್ಮೀಕಿ ಕ್ರೀಡಾಂಗಣ ಪಕ್ಕದಲ್ಲಿರೋದು, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಏನು ಸದ್ಯಕ್ಕೆ ಏನೋ ಒಂದು ಅನಾಹುತ ಆದ್ರೂ ನಾವು ಅದಕ್ಕೆ ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ APMCಯಲ್ಲಿರುವಂಥ ಸಮುದಾಯ ಭವನ 2ನೇ ಒಂದು ಕಾಳಜಿ ಕೇಂದ್ರ. ಅದ್ರ ಜೊತೆಗೆ ಈಗಾಗಲೇ ನಾವು ಈ ಒಂದು 29 ಹಳ್ಳಿಗಳು ನಮಗೆ ಎಫೆಕ್ಟ್ ಆಗುತ್ತೆ ಟೋಟಲ್ ಆಗಿ, ಏನಾದರೂ ಜಾಸ್ತಿ ಮಳೆಯಾಗಿ ಫ್ಲಡ್ ಬಂದಿದ್ರೆ. ಸೊ ಇದರಿಂದ ಏನಂದ್ರೆ, ಪ್ರತಿ ಒಂದು ಗ್ರಾಮ ಪಂಚಾಯಿತಿ ವಾರು ಕೆಲವೊಂದು ಭಾಗಶಃ ಏನು ಮುಳುಗುವಂತ ಊರುಗಳಿಗೆ, ಗ್ರಾಮಗಳಿಗೆ ಒಂದೊಂದು ಪಂಚಾಯಿತಿಗೆ ಒಬ್ಬರು ಅಂತೇಳಿ ಒಬ್ಬರು ನೋಡಲ್ ಆಫೀಸರ್, ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ದೇನು ಈ ಮೆಳವಂಕಿ, ಉದಗಟ್ಟಿ, ಕಲಾರಕೊಪ್ಪ, ತಳಕಟ್ನಾಳ, ಆಮೇಲೆ ಲೋಳ್ಸೂರು, ಶಿಂಗಳಾಪುರ ಇಂಥವೇನು ಪೂರ್ಣ ಮುಳುಗುವಂತ ಪ್ರದೇಶಗಳಿಗೆ ನಾವು ಪ್ರತಿ ಗ್ರಾಮಕ್ಕೆ ಒಬ್ಬರು ನೋಡಲ್ ಆಫೀಸರ್ ಅಂತ ನಾವು ನೇಮಕ ಮಾಡಿದ್ದೀವಿ. ಈಗಾಗಲೇ ನಮ್ಮ ನೋಡಲ್ ಆಫೀಸರು ಅಲ್ಲಿ ಸ್ಥಳಕ್ಕೆ ಪರಿಶೀಲನೆ ಅಂದ್ರೆ ವಿಸಿಟ್ ಮಾಡಿ ಆ ಜನರಿಗೆ PDO ಮತ್ತೆ VO ಜೊತೆಗೆ ಮತ್ತೆ ಪೊಲೀಸ್ ಇಲಾಖೆಯ ಜೊತೆಗೆ ಸಮನ್ವಯ ಸಾಧಿಸಿ ಅವ್ರನ್ನ ಅಲರ್ಟ್ ಮಾಡ್ತಿದ್ದಾರೆ. ಸಪೋಸ್ ಏನಾದರೂ ನೀರು ಜಾಸ್ತಿ ಬಂದ್ರೆ ಸಮೀಪದಲ್ಲಿರುವಂತ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದೀವಿ. ಸೊ ಯಾವುದೇ ರೀತಿಯಿಂದ ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ಏನೋ ತೊಂದರೆ ಆದ್ರೂ ಅದನ್ನ ಎದುರಿಸಲಿಕ್ಕೆ ಎಲ್ಲ ತಾಲೂಕು ಆಡಳಿತ ಸನ್ನದ್ಧರಾಗಿ ನಾವು ಕೂತಿದ್ದೀವಿ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.